ಆತ್ಮೀಯವಾಗಿ ಬದುಕಿ, ಸಂಸ್ಕೃತಿಯನ್ನು ಗೌರವಿಸಿ, ನಮ್ಮೊಳಗಿನ ಪ್ರತಿಭೆಗಳನ್ನು ಹೊರತಂದು ಆತ್ಮವಿಶ್ವಾಸದಿಂದ ಗುರಿಯ ಮಾರ್ಗದಲ್ಲಿ ಸಾಗೋಣ. ಎಲ್ಲರೂ ಬದುಕುವುದು ಸಹ, ಆದರೆ ಆತ್ಮೀಯವಾಗಿ ನಾವು ಏನು ಬಿತ್ತಿದ್ದೇವೆ, ಏನನ್ನು ಬಿತ್ತುತ್ತಾ ಇದ್ದೇವೆ ಎಂಬುದೇ ಮುಖ್ಯ. ನಾವು ಇಲ್ಲದ ಬಳಿಕ ಅವರು ಇಲ್ಲದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಎಷ್ಟು ಹೃದಯ ನೋವು ಪಡುತ್ತವೆಯೋ, ಅದುವೇ ನಾವು ಆತ್ಮೀಯವಾಗಿ ಬದುಕಿದ ಜೀವನದ ಅರ್ಥ. ಸಾಮಾನ್ಯವಾಗಿ ಎಲ್ಲರಿಗೂ ಈ ಅವಕಾಶ ಸಿಗುವುದಿಲ್ಲ, ಆದರೆ ಅವಕಾಶ ದೊರೆತವರು ಅದನ್ನು ಖಂಡಿತವಾಗಿ ಉಪಯೋಗಿಸಿಕೊಂಡು ಆ ಮಾರ್ಗದಲ್ಲಿ ಸಾಗುತ್ತಾರೆ ಎಂಬುದು ನಮ್ಮ ನಂಬಿಕೆ. ಆ ಅವಕಾಶವನ್ನು ಸೃಷ್ಟಿಸುವುದೇ ನಮ್ಮ ಉದ್ದೇಶ. ಈ ಸ್ಥಳವು, ಈ ಉತ್ಸವವು ಅದಕ್ಕಾಗಿ ಮಾತ್ರ. ನಮ್ಮ ಸಂಸ್ಕೃತಿಯ ಹಬ್ಬವಾದ ಪೊಂಗಲ್ ಉತ್ಸವ ಸೂರ್ಯ ದೇವರಿಗೆ, ಪೂರ್ವಜರಿಗೆ ಹಾಗೂ ನಾವು ಪೋಷಿಸಿದ ಜೀವಿಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ. ಕಾನುಂ ಪೊಂಗಲ್ ದಿನ ಕುಟುಂಬದೊಂದಿಗೆ ಅಜ್ಜಜ್ಜಿ, ತಂದೆ ತಾಯಿ, ಸಹೋದರ ಸಹೋದರಿ, ಮಾವು ಮಚ್ಚ, ಮೊಮ್ಮಕ್ಕಳು ಎಲ್ಲರೂ ಒಂದಾಗಿ ಸೇರಿ ಸಂತೋಷದಿಂದ ಒಂದು ದಿನವನ್ನು ಕಳೆಯುತ್ತಿದ್ದ ಆ ಜೀವನವನ್ನು ನಾವು ಕಳೆದುಕೊಂಡಿದ್ದೇವೆ. ಇಂದು ದೂರದರ್ಶನ ಹಾಗೂ ಮೊಬೈಲ್ ಫೋನ್ಗಳಲ್ಲಿ ಸಮಯ ವ್ಯರ್ಥ ಮಾಡಿ ನಿಜವಾದ ಸಂತೋಷವನ್ನು ಕಳೆದುಕೊಳ್ಳುತ್ತಿದ್ದೇವೆ. ನಾವು ನಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಬಹುದೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ಮುಂದಿನ ತಲೆಮಾರನ್ನು, ನಮ್ಮ ಮಕ್ಕಳನ್ನು ಖಂಡಿತವಾಗಿ ರೂಪಿಸಬಹುದು. ಇಂತಹ ಸಾಂಸ್ಕೃತಿಕ ಹಬ್ಬಗಳಿಗೆ ಮಕ್ಕಳನ್ನು ಕರೆದುಕೊಂಡು ಬಂದಾಗ ಅಥವಾ ಅವುಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದಾಗ ಅವರೊಳಗಿನ ಪ್ರತಿಭೆ ಬೆಳೆಯುವುದಷ್ಟೇ ಅಲ್ಲದೆ, ನಾವು ಸಂಪತ್ತನ್ನು ಬಿಡದೆ ಹೋದರೂ ಒಳ್ಳೆಯ ಸಂಸ್ಕಾರವನ್ನು ಬಿಡುತ್ತೇವೆ. ಅದೇ ನಿಜವಾದ ಅರ್ಥ. ಏಕೆಂದರೆ ಕಲೆಯ ಮೇಲಿನ ಆಸಕ್ತಿ ಯಾರ ಆಳಮನಸ್ಸಿನಲ್ಲಿ ಇರುತ್ತದೋ ಅವರಿಗೆ ದೇವರ ಮೇಲಿನ ನಂಬಿಕೆ ಖಂಡಿತವಾಗಿ ಮೂಡುತ್ತದೆ. ದೇವರ ಮೇಲಿನ ನಂಬಿಕೆ ಇರುವಲ್ಲಿ ಶಿಸ್ತು ಹುಟ್ಟುತ್ತದೆ. ಶಿಸ್ತು ಇರುವಲ್ಲಿ ತಪ್ಪು ಮಾಡುವ ಭಯ ಹುಟ್ಟುತ್ತದೆ. ಆ ಭಯದಿಂದಲೇ ಭಕ್ತಿ ಹುಟ್ಟುತ್ತದೆ. ಆ ಭಕ್ತಿಯೇ ನಮ್ಮೊಳಗಿನ ನಂಬಿಕೆಯನ್ನು ಅಪಾರ ವಿಶ್ವಾಸವಾಗಿ ರೂಪಿಸುತ್ತದೆ. ಆ ವಿಶ್ವಾಸ ನಮ್ಮ ಪ್ರತಿಭೆಯನ್ನು ವೃದ್ಧಿಗೊಳಿಸುತ್ತದೆ. ಪ್ರತಿಭೆ ವೃದ್ಧಿಯಾದಾಗ ನಾವು ಯಾವ ಕ್ಷೇತ್ರದಲ್ಲಿದ್ದರೂ ಸಾಧಕರಾಗುತ್ತೇವೆ. ಅದೇ ಈ ಜನ್ಮದ ಗುರಿಯಾಗುತ್ತದೆ. ಆದ್ದರಿಂದಲೇ ಅನೇಕ ಭಕ್ತರು ವೀಣೆ ಕಚೇರಿ, ಗುಮ್ಮಿಹಾಡು, ವಿಲ್ಲುಪಾಟು ಈ ಕಾರ್ಯಕ್ರಮಗಳನ್ನು ಹೊರಗಿನಿಂದ ಕರೆದು ಮಾಡೋಣ ಎಂದು ಸಲಹೆ ನೀಡಿದರು. ಆದರೆ ನಾನು ಒಂದೇ ಮಾತು ಹೇಳಿದೆ: ಒಬ್ಬರು ಬಂದರೂ ಪರವಾಗಿಲ್ಲ, 10 ಜನ ಬಂದರೂ ಪರವಾಗಿಲ್ಲ. ಆತ್ಮೀಯವಾಗಿ ವಾರಾಹಿ ಅಮ್ಮನನ್ನು ಪೂಜಿಸುವವರು ತಮ್ಮ ಮಕ್ಕಳೊಂದಿಗೆ ಬರಲಿ. ಹಾಡಲು ಗೊತ್ತಿರಲಿ ಇಲ್ಲದಿರಲಿ, ನೃತ್ಯ ಗೊತ್ತಿರಲಿ ಇಲ್ಲದಿರಲಿ, ಮಾತನಾಡಲು ಗೊತ್ತಿರಲಿ ಇಲ್ಲದಿರಲಿ, ಒಂದು ವೇದಿಕೆ ದೊರೆತಾಗ ತಮ್ಮ ಪ್ರತಿಭೆಯನ್ನು ಹೇಗೆ ಪ್ರದರ್ಶಿಸುತ್ತಾರೋ ಅದನ್ನು ನೋಡಿ ಮತ್ತೊಂದು ಮಗು ನನ್ನ ತಂದೆ ಇಷ್ಟು ಚೆನ್ನಾಗಿ ಮಾತನಾಡಿದರು ಎಂದು ಪ್ರಯತ್ನಿಸುವುದು. ನಾನು ಬಿತ್ತುವುದು ಕೇವಲ ಒಂದು ಬೀಜ ಮಾತ್ರ, ಆದರೆ ಆ ಬೀಜ ಭವಿಷ್ಯದಲ್ಲಿ ಖಂಡಿತವಾಗಿ ಮಹಾವೃಕ್ಷವಾಗುತ್ತದೆ. ಮಕ್ಕಳ ಮನಸ್ಸಿನಲ್ಲಿ ಕಲೆಯ ಆಸಕ್ತಿಯೂ ಇದೆ, ಪ್ರತಿಭೆಯೂ ಇದೆ. ಅದನ್ನು ಹೊರತರುವ ಅವಕಾಶವನ್ನು ನಾವು ಕೊಡಬೇಕು. ಈ ವೇದಿಕೆಯನ್ನು ನಿಮ್ಮ ಮಕ್ಕಳು ಮತ್ತು ನೀವು ಮಾತ್ರ ಅಲಂಕರಿಸಲಿ. ಬಾಲ್ಯದಲ್ಲಿ ಕಳೆದುಕೊಂಡ ಸಂತೋಷವನ್ನು ಮತ್ತೆ ಪಡೆಯಲಿ. ಕೆಲವರು ಮದುವೆಯಾದ ಬಳಿಕ ಹಾಡುವುದನ್ನೇ ಮರೆತಿರಬಹುದು. ಸಂಜೆ 4 ಗಂಟೆಗೆ ಅಡುಗೆ ಸ್ಪರ್ಧೆಯೂ ಇದೆ. ಉತ್ತಮ ಅಡುಗೆ ಮಾಡಿದವರಿಗೆ ಬಹುಮಾನ ನೀಡಲಾಗುತ್ತದೆ. ನಮ್ಮೊಳಗಿನ ಯಾವುದಾದರೂ ಒಂದು ಪ್ರತಿಭೆಯನ್ನು ಹೊರತಂದಾಗ ಆಳಮನಸ್ಸಿನಲ್ಲಿ ಇರುವ ಒತ್ತಡ ಹೊರಬರುತ್ತದೆ. ಇಂದು ಏನೋ ಮಾಡಿದೆ, ಮನಸ್ಸು ತುಂಬಾ ಹಗುರವಾಗಿದೆ ಎಂಬ ಅನುಭವ ಬರುತ್ತದೆ. ನಂಬಿಕೆ ಹುಟ್ಟುತ್ತದೆ, ಸಂತೋಷ ಹುಟ್ಟುತ್ತದೆ. ಇಂದು ನಾವು ನಗುವುದನ್ನೇ ಮರೆತಿದ್ದೇವೆ, ಯೋಚಿಸುವುದನ್ನು ಮರೆತಿದ್ದೇವೆ. ಶೋಚನೆಗೂ ನಗುವಿಗೂ ಮರೆತ ಮನುಷ್ಯ ನಿಜವಾದ ಮನುಷ್ಯನಾಗಿ ಬದುಕಲಾರನು. ಅವನು ಪ್ರಾಣಿಗೆ ಸಮಾನನಾಗುತ್ತಾನೆ. ಪ್ರಾಣಿವೃತ್ತಿ ಬಂದಾಗ ಅನಗತ್ಯ ಆಲೋಚನೆಗಳು, ಅಸೂಯೆ, ಇತರರನ್ನು ಟೀಕಿಸುವುದು, ಅವರ ಪ್ರತಿಭೆಯನ್ನು ಉತ್ತೇಜಿಸುವ ಬದಲು ಕುಗ್ಗಿಸುವುದು ಇವು ಹುಟ್ಟುತ್ತವೆ. ಈ ಉತ್ಸವವು ನಿಮ್ಮೊಳಗೆ ನಂಬಿಕೆ ತುಂಬುವುದಷ್ಟೇ ಅಲ್ಲ, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎಂಬುದನ್ನು ಕಲಿಸುತ್ತದೆ. ನಾವು ಮಾತ್ರ ದೇವಾಲಯಕ್ಕೆ ಹೋಗುವುದು ಸಾಕಾಗುವುದಿಲ್ಲ. ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು. ಮೊದಲು ಅವರು ನೋಡುತ್ತಾರೆ, ನಂತರ ಆಸ್ವಾದಿಸುತ್ತಾರೆ, ನಂತರ ಆ ದೇವತೆಯ ಮೇಲೆ ಆಕರ್ಷಿತರಾಗುತ್ತಾರೆ. ಆಕರ್ಷಣೆಯಿಂದ ಭಕ್ತಿ ಮತ್ತು ತಪ್ಪಿನ ಭಯ ಹುಟ್ಟುತ್ತದೆ. ಅದೇ ಭಕ್ತಿ ಭವಿಷ್ಯದಲ್ಲಿ ಉತ್ತಮ ಅಂಕಗಳು, ಉನ್ನತ ಸ್ಥಾನಕ್ಕೆ ದಾರಿ ಮಾಡಿಕೊಡುತ್ತದೆ. 9ನೇ ತರಗತಿಗೆ ಬಂದಾಗ ನನ್ನ ಮಗ ತಪ್ಪು ಸಂಗಡಿಗರ ಜೊತೆ ಇದ್ದಾನೆ ಎಂದು ಅಳುವ ಪೋಷಕರನ್ನು ನೋಡಿದಾಗ ಮನಸ್ಸು ನೋವುತ್ತದೆ. ಆ ಸಮಯದಲ್ಲಿ ನಾವು ಹೇಳಿದರೂ ಅವರು ಕೇಳುವುದಿಲ್ಲ. ಆದರೆ ಬಾಲ್ಯದಲ್ಲೇ ಸಂಸ್ಕಾರಗಳನ್ನು ಬಿತ್ತಿದ್ದರೆ ಅವರು ತಪ್ಪಿಗೆ ಹೋಗುವುದಿಲ್ಲ.
ತಂದೆಗೆ ಗೊತ್ತಾದರೆ ನೋವಾಗುತ್ತದೆ, ತಾಯಿಗೆ ಗೊತ್ತಾದರೆ ಅಳುತ್ತಾರೆ ಎಂಬ ಭಾವನೆ ಅವರನ್ನು ರಕ್ಷಿಸುತ್ತದೆ. ಈ ಪೊಂಗಲ್ ಉತ್ಸವವು ನಮ್ಮೊಳಗಿನ ಒತ್ತಡ, ವ್ಯತ್ಯಾಸ ಗುಣಗಳನ್ನು ಕರಗಿಸಲು. ಇದು ತ್ರಿಸ್ತರ ಪ್ರಾರಂಭದ ನಂತರದ ಮೊದಲ ಪೊಂಗಲ್. ಮೊದಲಿಗೆ ಅಮ್ಮನಿಗೆ ಕೃತಜ್ಞತೆ ಸಲ್ಲಿಸಿ, ಗಣಪತಿಯನ್ನು ವಾದ್ಯಗಳೊಂದಿಗೆ ಪೂಜಿಸಿ, ಅಗ್ನಿ ವಾರಾಹಿಯನ್ನು ವಂದಿಸಿ, ಅನುಮತಿ ಪಡೆದು ಹಿರಿಯರಿಗೆ ಗೌರವ ಸಲ್ಲಿಸಿ, ಕುತೂಹಲಕ್ಕೂ ಹಚ್ಚಿ ಉತ್ಸವವನ್ನು ಆರಂಭಿಸುತ್ತೇವೆ. ನಾನು ಮಾತನಾಡಿದುದು ಉದ್ಘಾಟನೆಯ, ಇದು ಪರಿಚಯ ಭಾಷಣ. ಈ ಉತ್ಸವದ ಉದ್ದೇಶವನ್ನು ತಿಳಿಸಲು ಮಾತ್ರ. ಇಲ್ಲಿ ಗುರು ಶಿಷ್ಯ ಭೇದವಿಲ್ಲ, ಎತ್ತರ ತಗ್ಗುಗಳಿಲ್ಲ. ಎಲ್ಲರೂ ಒಂದೇ ಕುಟುಂಬ. ಇಲ್ಲಿಂದ ಹೊರಡುವಾಗ ನಿಮ್ಮ ಹೃದಯದಲ್ಲಿರುವ ದ್ವೇಷ, ಅಸೂಯೆ, ನೋವನ್ನು ಅಮ್ಮನ ಪಾದಗಳಲ್ಲಿ ಇಟ್ಟು ಹೊಸ ಮನುಷ್ಯರಾಗಿ ಹೊರಡಿ. ನಿಮ್ಮ ಸಹಕಾರ ಹಾಗೂ ಅಮ್ಮನ ಆಶೀರ್ವಾದದಿಂದ ಅವಳು ನಿಮ್ಮ ಮನಸ್ಸಿನ ವ್ಯತ್ಯಾಸಗಳನ್ನು ದೂರ ಮಾಡಿ ಗುರಿಯ ಮಾರ್ಗವನ್ನು ತೋರಿಸಿ ಆ ಗುರಿಯಲ್ಲಿ ನಿಮ್ಮನ್ನು ಸೇರಿಸುತ್ತಾಳೆ. ತ್ರಿಸ್ಥಳ ಮುಗಿದ ಬಳಿಕ 100 ಹಿರಿಯರ ಉಚಿತ ಆಶ್ರಯ, 100 ಪುರುಷರು ಮತ್ತು 100 ಮಹಿಳೆಯರ ಆಶ್ರಯ ನಿರ್ಮಾಣವಾಗುತ್ತಿದೆ. ಹಸಿರು ಭಾರತ ಯೋಜನೆಯಡಿ ತಮಿಳುನಾಡಿನಲ್ಲಿ 1 ಕೋಟಿ ಮರಗಳು, ಭಾರತದೆಲ್ಲೆಡೆ 10 ಕೋಟಿ ಮರಗಳನ್ನು ನೆಡುವ ಗುರಿಯಿದೆ. ಇವೆಲ್ಲಕ್ಕೂ ನಿಮ್ಮ ಸೇವಾಭಾವನೆ ಅಗತ್ಯ. ನಮ್ಮ ಅಡಿಪಾಯ ಆತ್ಮೀಯತೆ. ದೇವರು ವರ ಕೊಟ್ಟ ಬಳಿಕ ಅದನ್ನು ಸೇವೆಗೆ ಬಳಸಬೇಕು. ಹಣ ಮಿತಿಮೀರಿದರೆ ನಮ್ಮನ್ನೇ ನುಂಗುತ್ತದೆ, ಆದರೆ ಸೇವೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಈ ತ್ರಿಸ್ಥಳವನ್ನು ನಾನು ಒಬ್ಬನೇ ಕಟ್ಟಿಲ್ಲ. ಲಕ್ಷಾಂತರ ಜನರ ಶ್ರಮ ಪ್ರತಿಯೊಂದು ಕಲ್ಲಿನಲ್ಲಿದೆ. ನಾನು ಕೇವಲ ರಕ್ಷಕನು. ಇದು ನಿಮ್ಮದು, ಯುಗಯುಗಾಂತರಕ್ಕೂ ನಿಮ್ಮದೇ. ಜನವರಿ 1, 2026ರಂದು ಮಾತ್ರ 1,12,000 ಜನರು ಇಲ್ಲಿ ದರ್ಶನ ಪಡೆದರು. ಯಾವುದೇ ಜಾಹೀರಾತಿಲ್ಲದೆ ಅಮ್ಮನೇ ಅವರನ್ನು ಕರೆದುಕೊಂಡು ಬರುತ್ತಾಳೆ. ಕಣ್ಣೀರಿನಿಂದ ಬಂದವರು ಸಂತೋಷದಿಂದ ಹಿಂತಿರುಗುತ್ತಾರೆ. ಅದೇ ನಮ್ಮ ಅಡಿಪಾಯ. ಅದಕ್ಕಾಗಿ ಪ್ರೀತಿ, ಕರುಣೆ, ಏಕತೆ, ಶಿಸ್ತು, ದೇಶಸೇವೆ, ಒಳ್ಳೆಯ ಚಿಂತನೆಗಳನ್ನು ಬಿತ್ತೋಣ. ಪೋಷಕರನ್ನು ಎಂದಿಗೂ ಕೈಬಿಡಬಾರದು, ಅವರೇ ನಮ್ಮ ಮೊದಲ ದೇವರು. ನೀವು ಮರಗಳೇ. ನಿಮ್ಮೊಳಗೆ ಸಂಸ್ಕಾರ ಬೆಳೆದಾಗ ಮಾತ್ರ ಇಂತಹ ಸತ್ಕಾರ್ಯಗಳು ಮುಂದುವರಿಯುತ್ತವೆ. ಈ ಶುಭ ದಿನದಲ್ಲಿ ಅಮ್ಮನ ಪಾದಗಳನ್ನು ಸ್ಪರ್ಶಿಸಿ ನಿಮಗೆ ಆರೋಗ್ಯ, ದೀರ್ಘಾಯುಷ್ಯ, ಸಮೃದ್ಧಿ ದೊರಕಲಿ ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನಮ್ಮ ಹೊಸ ವರ್ಷದ ಹಾಗೂ ಪೊಂಗಲ್ ಹಾರ್ದಿಕ ಶುಭಾಶಯಗಳು. ನಮೋ ವಾರಾಹಿ. ನಡಿಗೆಯಲು ಸಾಧ್ಯವಿಲ್ಲದವರು ಕುಳಿತುಕೊಳ್ಳಬಹುದು. ಉಳಿದವರು ದರ್ಶನ ಪಡೆದು ಪವಿತ್ರ ನೀರನ್ನು ಪೊಂಗಲ್ ಪಾತ್ರೆಗೆ ತಂದು ಕುತೂಹಲಕ್ಕೂ ಹಚ್ಚಿ ಈ ಉತ್ಸವವನ್ನು ಯಶಸ್ವಿಗೊಳಿಸಿರಿ. ನಮೋ ವಾರಾಹಿ.